ಜಯಮ್ಮ, ನೀನಂತೂ ಈ ಸೀರೆನಾಗೆ ಒಳ್ಳೆ ನಗ ಬರಂಗ್ ಕಾಣಿಸ್ತಾ ಇದೆಯಾ. ಆದ್ರೂ ಚೂಡಿದಾರ್ದಾಗ ಸೂಪರ್ ಆಗಿ ಕಾಣಿಸ್ತಾ ಇದ್ದೆ. ಹಾ, ಆದ್ರೂ ಸೀರೆನಾಗ ಬಿಡು ಸಂದಾಕಿದ್ಯಾ. ಈಗ ನಾವು ಸೀರೆ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಸೀರೆ ಉಟ್ಕೊಂಡು ಎಲ್ರು ಕಣ್ಣು ಕುಕ್ಕಂಗಿರ್ಬೇಕು. ನಮ್ಮ ಸೀರೆ ಎಲ್ಲರೂ ನೋಡ್ಬಿಟ್ಟು ಯಪ್ಪ ಎಂತ ಸಂದಾಕಿರೋ ಸೀರೆ ಉಟ್ಕೊಂಡ್ಬಿಟ್ಟವ್ರಲ್ಲ ಇವರು, ನಮಗೂ ಇಂಥ ಸೀರೆಯೇ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಏನಿಗೆ ಕೇಳಂಗಿರ್ಬೇಕು. ನೋಡೆ ಜಯಮ್ಮ, ಯುಗಾದಿ ಹಬ್ಬಕ್ಕೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀವಿ ನೋಡು. ಯುಗಾದಿಗೆ ಎಂಥ ಬಡವರಾದ್ರೂ ಒಂದು ಸೀರೆನ ತಗೋತಾರೆ. ಇದೇನೇನಿಯ ನಮಗೆ ಪ್ಲಸ್ ಪಾಯಿಂಟ್, ಸರಿನಾ? ಸೀಸನ್ ಬಿಸ್ನೆಸ್ ಅಲ್ವಾ ನಮ್ಮದು. ನೋಡು, ಈಗ ಹೋಗಿ ಜಾಗ ಪಾಗ ಎಲ್ಲ ನೋಡ್ಕೊಂಬಿಟ್ಟು ಬರೋಣ. ಊರು ಮುಂದೆ ಹಾಕ್ಬೋದಾ ಬಿಡ್ಬೋದಾ ಅಂತ ಹೇಳ್ಬಿಟ್ಟು. ನೋಡು, ಆ ಗಂಟಿನೂ ಬಿಚ್ಚಿಲ್ಲ ತಾನೇ? ಏನಕ್ಕೆ ಒಂದೇ ಒಂದು ಗಂಟು ಬಿಚ್ಚಿದಾ? ಹೂನೆ ಪದಿ, ಒಂದೇ ಒಂದು ಗಂಟು ಬಿಚ್ಚಿದೆ ಅಷ್ಟೇ. ನೀನಿಯ ನೋಡನಿ ಹೆಂಗವ ಸೀರೆಗಳು ಅಂತ. ನಾವಂತೂ ಸೂಪರ್ ಆಗಿರೋ ಸೀರೆಗಳು ನೆನೆಯ ತಗೊಂಬಿಟ್ಟು ಬಂದಿದ್ದೀವಿ. ಅದೇ ವ್ಯಾಪಾರ ಮಾಡಕ್ಕೆ ಒಂದು ಜಾಗನ ನೋಡ್ಬೇಕು ಅಷ್ಟೇ. ನೀನಿಯ ಜಾಗ ಊರು ಮುಂದೆ ಎಲ್ಲನ ಹಾಕ್ಕೊಬೇಕು. ಅದಕ್ಕೆ ಯಾವಳನ ಕಿರಿಕಿರಿಕ್ ಮಾಡ್ಬಿಡ್ತಾಳ ಅಂತ ಹೇಳ್ಬಿಟ್ಟು ನೋಡೋಣ ಇರು. ಹಾಂ, ಎಲ್ಲನ ಒಂದು ಹತ್ರ ಇಲ್ಲಾಂದರೆ ಅಲ್ಲಿ ಹಳ್ಳಿ ಕಟ್ಟೆ ಐತಲ್ಲ, ಅಲ್ಲೇನಾರ ಇಕ್ಕೊಂಡು ಮಾರದ ಏನೋ ನೋಡೋಣ ಬಾ. ಎಲ್ಲೋ ಒಂತಾಗೆ ಇಕ್ಕೊಂಡು ಎಲ್ಲೋ ಒಂದು ಹತ್ರ ಮಾರ್ಕೊಂಡು ಎಲ್ಲೋ ಒಂದು ದುಡ್ಡು ಮಾಡ್ಕೊಳ್ಳೋಣ. ಹೆಂಗೋ ಸೀರೆ ತಾನೆ, ಸೀರೆ ಬಿಸ್ನೆಸ್ ಅಂತೂ ಚೆನ್ನಾಗಾಯ್ತದೆ ಅಂತ ಅನ್ಕೊಂಡಿವ್ನಿ. ಲಾಸ್ ಗೀಸ್ ಮಾಡ್ಕೊಳ್ಳೋದೆಲ್ಲ ಬ್ಯಾಡ ಕಣ್ಪದಿ. ಶಾನೆ ಮಿಗ್ಲೂಬಾರ್ದು, ಹಂಗೆ ನೋಡ್ಕೋಬೇಕು ನೋಡಿ ನಾವು. ನಾವೇ ಇಲ್ವಿ ದಿನ ಹೊಸ ಹೊಸ ಸೀರೆ ಉಟ್ಕೊಂಡು ಬಿಲ್ಡಪ್ ಕೊಟ್ರೆ ತಗೊಳ್ಳೋರೆಲ್ಲ ತಗೋತಾರೆ. ನೀ ಸುಮ್ಕಿರು. ನೋಡು, ನಮ್ಮ ಮನೆಯಾಗೆ ಸುಮ್ಕೇನಿ ಅದು ಇದು ಅಂತ ಹೇಳ್ಬಿಟ್ಟು ಮಾತುಗಳು ಯಾಕೆ? ಆ ಪ್ರೇಮಿ ಅದು ಯಾವಾಗ ಗೊತ್ತೋಳೋ ಗೊತ್ತಿಲ್ಲ. ಉರ್ಕೊಂಡು ಸಾಯ್ತಾಳೆ ಮೊದಲೇನೆಯ. ಅದು ಬೇರೆ ನನ್ನ ಮೊಯ್ದು, ಅದೇ ನಮ್ಮ ಬಾವಂದು ಬೇರೆ ಜಗಳ ಪಗಳ ಎಲ್ಲನೂ. ಯಾಕೆ ಸುಮ್ಕೆನೆ ಸೀರೆ ಅಂತ ನಿಮ್ಮನೆಗೆ ನೀ ಇಕ್ಕಿದ್ದು. ನಿಮ್ಮನೆಯಾಗಾದ್ರೆ ಯಾರು ಇರಕ್ಕಿಲ್ವಲ್ಲ, ಅದಕ್ಕೇನೆ ನೀಯ. ಅಯ್ಯೋ 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 ಅಯ್ಯೋ, ಮನ್ಯಾಳಿ ಜಯಮ್ಮ ಅತ್ತೆ. ಯವ್ವ, ಏನೇ ಬಂದಿರೋದು ನಿಂಗೆ ದೊಡ್ಡರೋಗ ನಿಂಗೆ? ಈ ಬಿಲಾಲಿ ಪೊದ್ದಿ ಮಾತು ಕಟ್ಕೊಂಡು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಸೀರೆ ಎತ್ಕೊಂಬಿಟ್ಟು ಬಂದಿದ್ದೀಗೇನೆ ಒಬ್ಳಿಗೆನೆ ನೀಯಾ? ಅಯ್ಯೋ 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 ಅಯ್ಯೋ, ನಿಂಗೆ ಉಗಿಯೋರು ಮಾಡೋರು ಯಾರು ಇಲ್ವೇನೆ ಬಿಲಾಲಿ? ಅಯ್ಯೋ ರಾಮ ಶಿವ, ನನ್ನ ಮಗ ಏನಾದ್ರೂ ಮನೆ ಮಠ ಮಾರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಪಿಲಾನ್ ಮಾಡಿದಿಗೋ ಏನು? ಅಲ್ಲ, ಈ ಪಾಟಿ ಸೀರೆಯ ತಂದ್ಬಿಟ್ಟು ಮನೆನಾಗ ಇಕ್ಕೊಬಿಟ್ರೆ ಯಾ ಮಿಟ್ಟುಗ್ಲಾಡಿ ಹೇಳ್ಕೊಟ್ಟಿದ್ದು ನಿನಗೆ? ಈ ಪಾಟಿ ಸೀರೆಯ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಯಾರೇ ಹೇಳ್ಕೊಟ್ಟಿದ್ದು ನಿನಗೆ? ಹೇ ಮನೆಯಲ್ಲಿ ಪದ್ದಿ, ನನ್ನ ಸೊಸೆ ನೆಟ್ಗೆ ಇತ್ತಾಳೆ. ಅವಾಗ ಬಂದ್ಬಿಟ್ಟು ನನ್ನ ಸೊಸೆ ತಲೆಯೆಲ್ಲ ಕೆಡಿಸ್ಬಿಟ್ಟು ಹೋಯ್ತೇನೆ ನೀನು. ನಿನ್ನ ಮನೆಗೆ ಬಂದೆ ಅಂತಂದರೆ ಏನಾರ ಒಂದು ಕಿತಾಪತಿ ಆಗಿರ್ತದೆ. ರಾಮ ಶಿವ, ಇಷ್ಟೊಂದು ಸೀರೆಯ ಯಾಕೆ ತಗೊಬಿಟ್ಟು ಬಂದೆ? ಎತ್ಕೊಂಡೋಗಿ ಎಲ್ಲನೂ ವಾಪಸ್ ಕೊಟ್ಬಿಟ್ಟು ಬಾವಾಗು. ಲೋಪರ್ ಮನೆಯಳಿ ಉಗಾದಿ ಹಬ್ಬಕ್ಕೆ ಒಂದು ಸೀರೆ ತಗೊಂಡ್ರೆ ಆಯ್ತದೆ. ಅದು ಬಿಟ್ಬಿಟ್ಟು 10-15 ಸೀರೆ ತಂದು ಹಾಕೊಂಡಿದ್ದೀಗಲ್ಲ, ನಾಚಿಕೆ ಹಾಕಿಲ್ವ ನಿಂಗೆ? ಅಯ್ಯೋ ಅತ್ತೆ, ನಾನು ಇದನ್ನೇನು ಉಟ್ಕೊಳಕ್ಕೆ ತಂದಿದ್ದೀನಿ ಕಣತ್ತೆ. ವ್ಯಾಪಾರ ಮಾಡಕ್ಕೆ ತಂದಿದ್ದೀನಿ. ಏನು ವಿಡಿಯೋ ಮಾಡಕ್ಕೆ ತಂದಿದ್ದೀನಿ? ವಿಡಿಯೋ ಮಾಡಕ್ಕೆ ಇಷ್ಟೊಂದು ಸೀರೆ ಏನಕ್ಕೆ ತಗೊಬಿಟ್ಟು ಬಂದೆ ಮನೆಯಾಳಿ? ಏನು ವಿಡಿಯೋ ಮಾಡಕ್ಕೆ ತಗೊಬಿಟ್ಟು ಬಂದೆ? ಅತ್ತೆ, ವಿಡಿಯೋ ಅಲ್ಲ, ವ್ಯಾಪಾರ. ಅಯ್ಯೋ, ನಿಮ್ಮ ಅತ್ತೆ ಕೈಲಿ ತಗ್ಲಾಕತ್ತೀನಿ ಕಂತ ನನಗೆ ಗೊತ್ತಿತ್ತು. ಇವತ್ತು ನಾನು ಎಡಗಡೆ ಎದ್ದಿದ್ದೆ, ತಗ್ಲಾಕೊಂಬಿಟ್ಟೆ. ಬೇಕಿತ್ತು ನನಗೆ. ಅಯ್ಯೋ ಬಿಕ್ನಾಸಿ ಬಿತ್ರೆರ ಲೇ ಪೊದ್ದಿ, ನಮ್ಮನೆ ತೊಳೆದೆ ನಾನು ಹೋದ್ರೆ ಅದು ನಿನ್ನಿಂದ ನಿನಗೆ ಬುಡೆ. ನನಗೆ ಗೊತ್ತು ನಿನಗೆ ಎಷ್ಟು ಕಿತ ಹೇಳಿದ್ರೆ ನಮ್ಮ ಮನೆಗೆ ಬರೋದು ಬಿಡಕ್ಕಿಲ್ಲ. ಎಷ್ಟು ಕಿತ ಹೇಳಿದ್ರು ಮಿಕ್ಕೊಂಡಿರಕ್ಕಿಲ್ಲ ನೀನಂತೂ. ನೋಡು, ಯಾ ಪಟ್ಟಿ ಸೀರೆಯ ಕೊಟ್ಬಿಟ್ಟು ಕಳ್ಸಿದೀಗ ಅಂತ ಹೇಳ್ಬಿಟ್ಟು ಇರು. ನಾನೇ ನೀ ಎತ್ಕೊಂಡು ಹೋಗ್ಬಿಟ್ಟು ಅಂಗಡಿಗೆ ವಾಪಸ್ ಕೊಟ್ಬಿಟ್ಟು ಕಾಸು ಇಸ್ಕೊಂಬಿಟ್ಟು ಬರ್ತೀನಿ. ಅದು ಯಾವ ಅಂಗಡಿನಾಗ ತಗೊಬಿಟ್ಟು ಬಂದೆ ಅಂತ ಬೊಗಳೆ ಅವ ಹಿಂಗೆ ವಾಪಸ್ ಕೊಟ್ಬಿಟ್ಟು ಕೊಟ್ಟಿರೋ ಕಾಸೆಲ್ಲ ಇಸ್ಕೊಂಬಿಟ್ಟು ಬರ್ತೀನಿ. ಅತ್ತೆ, ಇದನ್ನ ತಗೊಬಿಟ್ಟು ಬಂದಿರೋದು ನಾನು ಮಾರಕ್ಕೆ. ಅದನ್ನೇ ಅಂತ ನಾನು ಹೇಳ್ತಿರೋದು. ಹಬ್ಬಕ್ಕೆ ಈ ಪಟ್ಟಿ ಸೀರೆ ಏನಕ್ಕೆ ನಿನಗೆ? ಮಿಟ್ಟುಗ್ಲಾಡಿ ಅಂತ ಹೇಳ್ಬಿಟ್ಟು ಈ ಪಟ್ಟಿ ಸೀರೆ ಅವಶ್ಯಕತೆ ಏನೈತೆ? ಯವ್ವ ಮೇಡಮ್ ಮಿಂಚಿಂಗು ಲೇ ಪದ್ದಿ, ನಂದು ನಿಂದು ಒಂದೇ ಥರ ಐತೆ ಸೀರೆ. ಓಹೋ, ನಮ್ಮ ಮನೆಗಿರೋ ಸೀರೆ ನೀನು ಒತ್ಕೊಂಡು ಕಿತ್ಕೊಂಡು ಹೋಗಿ ಕೊಟ್ಟೆನೆ ಜಯಮ್ಮ? ಲೇ ಜಯಮ್ಮ, ಆಗಲ್ಲ ಕಣ್ಲೆ, ಆಗಲ್ಲ. ನೀ ಮುದುಕಿತಾಗೆ ವ್ಯಾಪಾರ ಮಾಡೋದಂತೂ ಆಗದೇ ಇಲ್ಲ. ಮೊದಲು ಬಟ್ಟೆ ಸೀರೆ ಪಾರೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಯಾವ್ದನ ಒಂದು ಜಾಗ ನೋಡ್ಕೊಂಬಿಟ್ಟು ಬಂದು ಆ ಜಾಗದಾಗ ನಾವು ಬಿಸ್ನೆಸ್ ಮಾಡಬೇಕು. ಬಿಟ್ರೆ ನಿಮ್ಮ ಮನೆಗೂ ಬಿಸ್ನೆಸ್ ಮಾಡೋಕ್ಕಾಗಿಲ್ಲ, ನಮ್ಮ ಮನೆಗಂತೂ ಮೊದಲೇ ಮಾಡೋಕ್ಕಾಗಿಲ್ಲ. ಯವ್ವ, ಈ ಒಮ್ಮಂತ ಬಿಸ್ನೆಸ್ ಎಲ್ಲಿ ಮಾಡೋಕ್ಕೈತೆ ಬಾ. ಮಾತಿಗೆ ಮುಂಚೆ ನನ್ನ ಮನೆಯಾಳಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟವಳು ನಿಮ್ಮ ಅತ್ತೆ. ನೋಡು, ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಕಾಸು ಇಸ್ಕೊಂಬಿಟ್ಟು ಬಂದರೆ ಬದಿಕಂತೀಗ. ಇಲ್ಲ ಅಂದರೆ ಈ ಸೀರೆ ಜೊತೆ ನಿನ್ನೂ ಫುಟ್ಬಾಲ್ ಓದ್ದಂಗೆ ಓದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ. ನನ್ನ ಮಗ ನಿನ್ನ ಮಾತು ಕೇಳ್ಬೋದು, ಆದರೆ ಇವಳು ನಿಮ್ಮ ಅತ್ತೆ ನಿನ್ನ ಮಾತು ಕೇಳೋ ಅಂತ ಮಗಳೇ ಅಲ್ಲ, ಸರಿನಾ? ಒದ್ದೀಚೆ ಕಡೆಗೆ ಹಾಕ್ಬಿಡ್ತೀನಿ. ಕಿತ್ತೋದಳೆ, ಎತ್ಕೊಂಡೋಗೆಲ್ಲ ವಾಪಸ್ ಕೊಡೋಗು. ಆ ಮೊಳ್ಳಿ ಮಾತು ಕೇಳ್ಬೇಡ. ಆ ಮೊಳ್ಳಿ ಮನೆಯಾಳೆಯವಳು ಪೊದ್ದಿ. ಯವ್ವ, ಊರಾಗಿರೋರೆಲ್ಲ ನಾನು ಹೊಗಳ್ತಾರೆ. ಇವಮ್ಮ ಒಬ್ಳು ಬಿಟ್ಟು ಇವಮ್ಮಂಗೆ ನಾನು ಕಂಡ್ರದ್ದು ಏನಾಯ್ತದ ಒಳಗೇನೆಯ. ಇವಮ್ಮಂಗೆ ನಾನು ಅಂದ್ರೆ ಆಗಕ್ಕಿಲ್ಲ ಕಣೆ. ಅದು ಏನಾಯ್ತದ ಏನೋ ನಿಮ್ಮ ಅತ್ತೆಗೆ.
ನಮ್ಮ ಅತ್ತೆ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒತ್ತು ಬೀಳು ನಿಂತ್ಕೋಬೇಕಾಯ್ತದೆ ಮಾತಾಡ್ಕೊಂಡು. ನಿನಗೂ ಗೊತ್ತು ತಾನೆ, ನಮ್ಮ ಅತ್ತೆ ಕಿವಿಯೆಲ್ಲ ಡಮಾರ್ ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಕೇನಿಯ ಪತಿ ಬೇಜಾರು ಮಾಡ್ಕೋಬೇಡ. ನಮ್ಮ ಅತ್ತೆ ನಿನ್ನ ಬಗ್ಗೆ ಮಾತಾಡ್ತು ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ. ನಮ್ಮ ಅತ್ತೆದು ಯಾವಾಗೂ ಇದ್ದಿದ್ದೇನಿಯ ಮಾತಾಡ್ತಾನೆ ಇತ್ತಾಳೆ. ನಮ್ಮ ಅತ್ತೆ ಕತೆ ಬಿಟ್ಟಾಕು. ನೋಡಿ ಫಸ್ಟ್ ಹೋಗ್ಬಿಟ್ಟು ಸೀರೆಗೆ ಯಾವ ಜಾಗ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಬರೋಣ. ಸರಿ ಲೇ ಮಿಟ್ಟು ಪ್ಲಾಡಿ, ಇವಳನ್ನ ಅಲ್ಲೇ ಬಿಟ್ಬಿಟ್ ಬಾ. ಈ ಪೊದ್ದಿನ ಮನೆ ಕರ್ಕೊಂಬಿಟ್ಟು ಬಂದ್ಯೋ ನಾನು ಸುಮ್ಕಿರಾಕಿಲ್ಲ. ಇಂಥ ಮನೆ ಹಾಳು ಮಾಡೋ ಕೆಲಸಗಳೇನೇ ಇವಳು ಬಂದ್ರೆ ಹೇಳ್ಕೊಡೋದು. 10 ಸೀರೆ ತಕ 50 ಸೀರೆ ತಕ ಅಂತ ಹೇಳ್ಬಿಟ್ಟು ಅಯ್ಯಯ್ಯ ಮನೆಯಾಳಿ. ಆದ್ರೂ ಸೀರೆ ಸಂದಕ್ಕಿದ್ದಂಗವೇ ಸೀರೆ ಮಾತ್ರ ಸೂಪರ್ ಆಗವೆ ಅಂತ ಅನ್ನಿಸ್ತದೆ. ನನಗಾಗಕ್ಕಿಲ್ವ ಇದು ನನಗೆ ಇದು ನನ್ನ ಮಗಳಿಗೂ ಆಯ್ತದೆ ಅಂತ ಅನ್ನಿಸ್ತದೆ. ಸೂಪರ್ ಆಗೈತೆ ಸೀರೆ ಮಾತ್ರ. ಎಂಥ ಸಂದಕವೇ, ಆದರೂ ಇಷ್ಟೊಂದು ಸೀರೆ ತರಬಾರ್ದಾಗಿತ್ತು ಜಯಮ್ಮ. ಏನೇ ಹೇಳು, ಹೊಸಿ ಕಮ್ಮಿ ತಂದಿದ್ರೆ ಸಂದಾಕಿರೋದೇನೋ ಬಿಡು. ನನಗೆ ನನ್ನ ಮಗಳಿಗೆ ಅಂಗಿನಿಯ ನಮ್ಮ ಅಕ್ಕಂಗೆ ಜಯಮ್ಮಂಗೆ ಆಮೇಕಿಂದ ಇನ್ನು ಎಷ್ಟೆಷ್ಟು ಜನಕ್ಕೆ ಬೇಕು ಅಷ್ಟಷ್ಟು ಜನಕ್ಕೆ ಎಲ್ರಿಗೂ ಇದ್ರಾಗೇ ಆಯ್ತದಪ್ಪ. ಸಾಕು. ಎಲ್ಲ ಎತ್ಬಿಟ್ಟು ಎಲ್ಲ ನೀಟಾಗಿ ಮಡಗ್ಬಿಟ್ಟು ಎಲ್ಲ ಎತ್ತಿಕ್ಬಿಡ್ತೀರತ್ತಾಗೆ. ನೀಟಾಗಿ ಎತ್ತಿಕ್ಬಿಟ್ರೆ ಎಲ್ಲ ಆಯ್ತದೆ. ಈ ಜಯಮ್ಮ ಮನ ಮಕ್ಳಿಗೂ ಸೀರೆ ತಂದೇನೋ ಸೀರೆಯ ನೋಡು, ಒಂದೇ ಡಿಸೈನು ಬೇರೆ ಬಣ್ಣ ಎಷ್ಟೊಂದು ತಕೊಂಬಿಟ್ಟು ಬಂದವಳೆ. ಪದಿ ಈ ಊರು ಮುಂದೆ ಇಕ್ಕಂಡ್ರೆ ಸಂದಕ್ಕಿರಲ್ವ ವ್ಯಾಪಾರವಾ? ನೋಡು, ಇಲ್ಲೊಂದು ಟೇಬಲ್ಲು ಚೇರು ಹಾಕೊಂಬಿಟ್ಟು ಇಬ್ರು ಕುಂತ್ಕೊಂಡ್ಬಿಡೋಣ. ಮನೆನಾಗ ಬಿಸ್ನೆಸ್ ಮಾಡಿದ್ರೆ ವರ್ಕೌಟ್ ಆಯ್ತದೆ ಅನ್ನೋದೆಲ್ಲನೂ ಸುಳ್ಳು. ಇಲ್ಲೇನಿ ಎಲ್ಲನ ವ್ಯಾಪಾರ ಗೀಪಾರ ಶುರು ಮಾಡ್ಕೊಳ್ಳಿ. ಇಲ್ಲಿ ಇಲ್ಲ ಅಂತಂದರೆ ಬೇರೆ ಕಡೆ ಎಲ್ಲನ ಜಾಗ ಇದಂತೂ ಊರು ಮುಂದೆ. ಮೊನ್ನೆ ಇಲ್ಲೇ ತಾನೇ ನಾವಿಬ್ರು ಕೊಬ್ಬು ಹಂಗೇನಿಯ ಎಳ್ಳು ಬೆಲೆ ಎಲ್ಲ ಮಾರಾಟ ಮಾಡಿದ್ದು ಇಲ್ಲೇ ತಾನೇ. ಒಳ್ಳೆ ವ್ಯಾಪಾರ ಆಯಿತು. ನೀನು ಅಂತ ಹೇಳಿದ್ರೆ ಇಲ್ಲೇನಿಯೇ ಇಕ್ಕಳನಿ. ಲೇ ಜಯಮ್ಮ, ಅಯ್ಯಯ್ಯ ಇಲ್ಲಿ ಇಕ್ಕಟ್ರೆ ಧೂಳು ಪಾಳು ಎಲ್ಲ ಆಗತ್ತೆ ಸ್ಯಾನೆ ಇಲ್ಲಿ. ನೋಡು, ಅಂಗಡಿ ಪಂಗಡಿ ಗಂಡಸ್ರು ಪಂಡಸ್ರು ಎಲ್ಲ ಬತ್ತಿರ್ತಾರೆ. ಹೆಂಗಸ್ರುಗಳ ಹಂಗೆಲ್ಲ ಬಂದ್ಬಿಟ್ಟು ಸ್ಯಾನೆ ಸೀರೆ ಪಾರೆ ಎಲ್ಲಂದ್ರೆ ತಗೊಳಕ್ ಹೋಗಕ್ಕಿಲ್ಲ. ಒಂದು ಕೆಲಸ ಮಾಡೋಣ, ಬೇರೆ ಜಾಗದಾಗೆಲ್ಲ ನೋಡೋಣ ಬಾ. ಈ ಜಾಗದಾಗಂತೂ ಬಿಸ್ನೆಸ್ ಎಲ್ಲ ಅಂದರೆ ಈ ಜಾಗದಾಗೆ ಬೇರೆ ಥರ ಹಾಕ್ಬಿಡ್ಬೋದು. ಒಂದಿನ 2 ದಿನ ವ್ಯಾಪಾರ ಆದರೆ ಸೀರೆ ವ್ಯಾಪಾರ ಹಂಗಲ್ವಲ್ಲ. ನಾವು ಸೀರೆ ಮುಗಿಯಗಂಟ ಯುಗಾದಿ ಹಬ್ಬ ಶುರುವಾಗ ಗಂಟನೂ ನಡೀತಾನೇ ಇರ್ತದಲ್ಲ. ಅದು ಬೇರೆ ನೀನು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ತಿರ್ಗಾ ಬಿಡು. ಸರಿ ಬಾ, ಬೇರೆ ಜಾಗ ನೀನು ಹುಡ್ಕನ. ಏನು ಪದಿ, ಏನು ಇಬ್ರು ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಇವತ್ತು ಎಲ್ಲ ಮಿಂಚಿಂಗ್ ಸೀರೆ ಉಟ್ಕೊಂಡ್ಬಿಟ್ಟು ಬಂದಿದ್ದೀರಾ? ಏನಿಲ್ಲ ಕಣಕ್ಕ, ಸೀರೆ ವ್ಯಾಪಾರ ಮಾಡ್ತಾ ಇದ್ವಲ್ಲ, ಸಂದಕ್ಕಿರೋ ಸೀರೆಗಳೆಲ್ಲನೂ ಇದ್ವು. ಅದಕ್ಕೆ ನೀ ಸೀರೆ ಉಟ್ಕೊಂಡ್ಬಿಟ್ಟೆ ನೀವು ವ್ಯಾಪಾರ ಶುರು ಮಾಡ್ಕೊಂಡ್ರೆ ಸಂದಕ್ಕಿರ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡು ಸೀರೆ ಉಟ್ಕೊಂಡಿದ್ದೀವಿ. ಸಂದ ಕಾಣಿಸ್ತಿಲ್ವೇ? ಸಂದ ಕಾಣಿಸ್ತಿದ್ದೀರಾ? ಸೀರೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ರೇನು ಉಗಾದಿ ಬಂತು ಅಂತ? ಕಣಕ್ಕ, ಉಗಾದಿ ಬಂತಲ್ವಾ, ಅದಕ್ಕೆ ಸೀರೆಗಳು ತಕೊಂಬಿಟ್ಟು ಬಂದಿದ್ದೀವಿ. ವ್ಯಾಪಾರ ಮಾಡ್ಬಿಡ ನಿಯತ್ತಾಗೆ. ಸುಮ್ಮನೆ ಕುಂತ್ಕೊಂಡು ಏನು ಟೈಮ್ ಪಾಸ್ ಮಾಡ್ಬೇಕು ಸುಮ್ಕೇನೆಯ. ಅದಕ್ಕೆ ಇರಲಿ ಅಂತೇಳ್ಬಿಟ್ಟು ಈಗ ನೋಡು ತಗೊಂಬಿಟ್ಟೆ ಬಂದ್ವಿ ಸೀರೆ ಎಲ್ಲನೂ. ನೀವೆಲ್ಲ ಸೀರೆಗಳು ತಗೊಂಡ್ರನಕ್ಕಾಗ್ಲೇನೆ? ಇಲ್ಲ ಕಣವ, ತಗೋಬೇಕು ನಾವೂನುವೆ. ನೋಡೋಣ ಅಂತೇಳ್ಬಿಟ್ಟು ನಾವು ಸುಮ್ಕಾದ್ವಿ. ಇನ್ನು ಯಾಕೋ ಅಲ್ಲಿ ತಗಂತೀಯ? ನಾವೇನೇ ಮಾರ್ತೀವಿ ಸೀರೆಯ, ಅದಕ್ಕೆ ನೀ ಜಾಗ ನೋಡ್ತಾ ಇದ್ವಿ. ಯಾವ ಜಾಗದಾಗ ಇಕ್ಕೊಂಡ್ರೆ ನೀ ಸಂದಕ್ಕೆ ವ್ಯಾಪಾರ ಆಯ್ತದೆ, ಎಲ್ರೂ ಯಾವ ಜಾಗದಾಗ ಇಕ್ಕೊಂಡ್ರೆ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಪೊದ್ದಿ ಅದನ್ನೇ ನೀ ಯೋಚನೆ ಮಾಡ್ತಾ ಇದ್ವಿ. ನಿಮ್ಮ ಮನೆಗಳಾಗೆ ಇಕ್ಕೊಂಡು ಮಾರ್ರಿ, ಇಲ್ಲಾಂದ್ರೆ ಒಳ್ಳಿ ಕಟ್ಟೆ ಐತಲ್ಲ, ಒಳ್ಳಿ ಕಟ್ಟೆ ತಗೋಗಿ ನೋಡ್ರಿ, ತಣ್ಣಗಿರ್ತದೆ. ಹೆಂಗಸ್ರೆಲ್ಲ ಬಂದು ತಗೋತಾರೆ. ನೀವೇನೇ ಎಷ್ಟು ಬಾಸಿ ಕಂಡ್ರಮ್ಮಿ, ಸಂಕ್ರಾಂತಿ ಹಬ್ಬ ದಿನ ಕೊಬ್ಬು ಅವರೆಕಾಯಿ ಕಳ್ಳೆಕಾಯಿ ಗೆಣಸು ಎಲ್ಲ ಮಾರಿದ್ರಿ. ಇವಾಗ ನೋಡಿದ್ರೆ ಸೀರೆಯಾ? ಏನು ಸಂದಕ್ಕಿರೋ ಸೀರೆ ತಂದಿದ್ದೀರೋ, ಎಂಥ ಸೀರೆ ತಂದಿದ್ದೀರಾ? ನೀನು ಬಂದೊಂದ್ಕಿತ ನೋಡಕ್ಕ, ಇಷ್ಟ ಆದರೆ ತಗ, ಇಷ್ಟ ಆಗಲಿಲ್ಲ ಅಂದರೆ ಸುಮ್ಕಾಗು. ಆ ರೇಂಜ್ಗವೆ ಸೀರೆಗಳು ಇಷ್ಟ ನಿಮ್ಗೆ ಹಾಗೆ ಆಯ್ತವೆ ಅಂತ ಹೇಳ್ಬಿಟ್ಟು. ಸರಿ ನಾವು ಜಾಗ ನೋಡ್ಬೇಕಣಕ್ಕೋ, ಲೇಟ್ ಆಯ್ತದೆ, ಮಾತಾಡ್ಕೊಂಡು ನಿಂತ್ಕೊಳಕ್ಕಾಗಕ್ಕಿಲ್ಲ. ಇವತ್ತಿಂದನೇ ನೀವು ವ್ಯಾಪಾರ ಬೇರೆ ಶುರು ಮಾಡ್ಕೋಬೇಕು. ಸರಿ ಕಣಮ್ಮಿ, ಆಯ್ತಾಯ್ತು ಹೋಗ್ರಿ. ಜಯಮ್ಮ, ಇಲ್ಲೇ ಆತ ಇಕ್ಕೊಂಬಿಡೋಣ. ನಮ್ಮ ಅತ್ತೆ ನಮ್ಮ ಮಾಮ ಏನಂತದು ಏನೋ, ನಮ್ಮ ಮಾಮೇನಾರ ಬೈಕೊಂಬಿಡ್ತದ ಅಂತ. ಏನು ಬೀದಿನ ನಿಂತ್ಕೊಂಡು ಇವಳು ಬರೀ ವ್ಯಾಪಾರ ಮಾಡೋದೇನೆ ಆಯಿತು ಅಂತ ಬೈಕೊಂಡು ಇಕ್ಕಂತಾರ ನಮ್ಮ ಅತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ, ಏನಾರ ಬೈದು ಗೀದ್ಕೊಂಡ್ರೆ ಏನೋ ಒಂದು ಹೇಳಿದ್ರೆ ಆಯಿತು. ಬುದ್ಧಿ, ನಾವೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವ? ನಾವು ಮಾಡ್ತಿರೋದು ಬಿಸ್ನೆಸ್ ಅಷ್ಟೇ. ನೀನಿಯ ಬಿಸ್ನೆಸ್ಗೆಲ್ಲ ಬೈತಾರೆ ಅಂತಂದರೆ ಅದಕ್ಕೆ ನಾವು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ನಾವು ಮಾಡ್ತಿರೋದು ಬಿಸ್ನೆಸ್ಸು, ನೀವು ಅತ್ತೆಗೆ ಹೋಗಿ ಹೇಳು ಅಷ್ಟೇ. ನೀನಿಯ ಸರಿ, ಇದೇ ಜಾಗದಾಗೆ ಸೀರೆ ಬಟ್ಟೆ ಎಲ್ಲ ತಂದ್ಬಿಟ್ಟು ಮಡಿಕೊಳ್ಳೋಣ. ನಡಿ ಟೇಮ್ ಆಯಿತು. ತಂದ್ಬಿಟ್ಟು ಎಲ್ಲ ಜೋಡಿಸ್ಕೊಳ್ಳೋಣ. ಯವ್ವ ಜಯಮ್ಮ, ನಾನಂತೂ ನಿಮ್ಮ ಮನೆಗೆ ಎಡಗಾಲು ಇಕ್ಕಕ್ಕಿಲ್ಲ ಕಣಮ್ಮಿ. ಎಡಗಾಲು ಇಕ್ಬಿಟ್ಟೆ ನೀವು ಅತ್ತೆ ಇದ್ದಾಗ ಅಂದರೆ ಅಯ್ಯಪ್ಪ ತಿಪ್ಪೆಗಳ ಮನೆಗೆ ಬರೋ ಗಂಟನೂ ಬೈತಾನೆ ಇರೋದೆ. ಯಾರು ಕೇಳಿಸ್ಕೊತಾರೆ? ಹೋಗ್ಬಿಟ್ಟು ನೀನೇನಿಯ ಗಂಟು ಕಟ್ಟಿದೀವಲ್ಲ, ಓದ್ಕೊಂಬಿಟ್ಟು ಬಾ ಹೋಗು. ಹೆಂಗನ್ನುವೆ ಇಲ್ಲೇನಿ ಎಲ್ಲ ಜೋಡಿಸ್ಕೊಂಬಿಡೋಣ.
ಓ ಸರಿ ತಕ ಆಯ್ತು. ನಮ್ಮ ಅತ್ತೆ ಏನೇನು ಮಾಡಾಕಿತ್ತೋಳ ಸೀರೆಯ ಎಗರಿಸ್ಕೊಂಡ್ರೆ ಕಷ್ಟ ಆಯ್ತದೆ. ಫಸ್ಟ್ ಓಡೋಗ್ಬಿಟ್ಟು ಎಲ್ಲ ಒತ್ಕೊಂಡ್ಬಿಟ್ಟು ಬರ್ತೀನಿ ಇರು. ಬಿಚ್ಚಿಲ್ವಲ್ಲ ಗಂಟು, ಅದನ್ನ ಬಿಟ್ಟು ಬೇರೆವೆಲ್ಲ ಎತ್ಕೊಂಡ್ಬಿಟ್ಟು ಬರ್ತೀನಿ ಇರು. ಅತ್ತೆ, ಏನತ್ತೆ, ಏನ್ ಹೇಳಿದ್ರು ನಿಮ್ಮ ಮಗಳು? ಡೈವರ್ಸ್ಗೆ ಒಪ್ಕೊಂಡ್ಲಿಲ್ವಾ? ಏನು ಅಂತ ಹೇಳೋ ನೋಡಿ ಅಂದ್ರೆ, ಹೋಗಿದ್ನ ಮಂತಕ್ಕೆ ಹಿಂಗೆ ಹಿಂಗೆ ಹೇಳಿ ಅಂದ್ರಿಗೆ ಡೈವರ್ಸ್ ಕೊಟ್ಬಿಡು ಅಂತ ಹೇಳಿದ್ರೆ, ನನ್ನೇ ನೀನು ಯಾಕೆ ಹಾಕು ಸ್ಮಕ್ ಕೂಗಿದ್ಬಿಟ್ಟು ಏನು ಹೇಳ್ತಾ ಇದೀಯ ನೀನು? ಬಾಯಿ ಮುಚ್ಕೊಂಡು ಹೋಗು, ನನಗೆ ನೀನು ಹೇಳೋದೇನೂ ಬೇಡ. ನಾನು ಯಾರನ್ನೂ ನಂಬಕ್ಕಿಲ್ಲ. ನಂಗೆ ಯಾರಿಂದನೂ ಏನು ಸಹಾಯ ಆಗಬೇಕಾಗಿಲ್ಲ. ಅವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನೋಡಮ್ಮ, ನನ್ನ ತಂಟೆಗೆ ನೀನು ಬರಬೇಡ. ಬಾಯಿ ಮುಚ್ಕೊಂಡು ಹೊಂಟೋದ್ರೆ ಸರಿ ಅಂತ ಹೇಳ್ಬಿಟ್ಟು ನನ್ನೇನು ಯಾಕೆ ಯಾಕರ್ಸ್ ಕೂಗಿದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲೋಳಿ ಅಂದರೆ, ಮನೆಗೆ ಏನಿಯ ಬರಬೇಡ ತೊಲಗು ಅಂತ ಹೇಳ್ಬಿಟ್ಟು ನನ್ನೇನಿಯ ಬೈದೋದ್ಲು. ಛೇ, ಏನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮ ಒಳ್ಳೇದಕ್ಕೆ ತಾನೇ ನಾನು ಎಲ್ಲನೂ ಹೇಳಿದ್ದು. ನಿಮ್ಮ ಮಗಳು ಸಂದಾಕಿರ್ಬೇಕು ಅಂತ ತಾನೇ ನಾನು ಇಷ್ಟೆಲ್ಲನೂ ಮಾಡ್ತಾ ಇರೋದು. ಆದರೆ ನೀವು ನೋಡಿದ್ರೆ, ನೀವು ಒಂದು ಡೈವರ್ಸ್ ಕೊಡ್ಸಕ್ಕೆ ನಿಮ್ಮ ಕೈಲಿ ಆಗಲಿಲ್ವಲ್ಲ ಅತ್ತೆ. ಏನೋ ಬಿಡು, ಡೈವರ್ಸ್ ಕೊಡ್ಸೋಕ್ಕೆ ಒಪ್ಸಿರ್ತೀರಾ ಅಂತ ಅಂದ್ಕೊಂಡೆ. ನಾನು ನನ್ನ ಫ್ರೆಂಡು ಫೋನ್ ಮಾಡಿಬಿಟ್ಟು ಬೇಗ ಫಾರಿನಿಂದ ಬಂದ್ಬಿಡು, ಬಿರ್ನ ಮದುವೆ ಇಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಹೇಳಿದ್ದೀನಿ ನಾನು. ನೀನು ನೋಡಿದ್ರೆ ಹಿಂಗೆಲ್ಲ ಊಟ ಮಾಡ್ಬಿಟ್ಟಲ್ಲ ಅತ್ತೆ. ಅತ್ತೆ, ಹೆಂಗನ ಮಾಡಿ ಪೇಪರ್ಗೆ ಸೈನ್ ಹಾಕಂಗಾದ್ರೂ ಮಾಡಿ ಅತ್ತೆ. ಹೊಳಿ ಅಂದ್ರೆ ನಾನು ಬೇಜಾನ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೇನಾರ ಸುಮ್ಮನೆ ಕುಂತಿದ್ರೆ ನೀವು ಏನಾರ ಹೇಳಿ. ನಾನು ಸುಮ್ಮನೆ ನಿನಗೆ ಕುಂತಿಲ್ಲ. ಏನೋ ಒಂದು ಮಾಡ್ತಾನೆ ಇರ್ತೀನಿ ಕೆಲಸನ. ಅವಳು ಹೆಂಗನ ಮಾಡ್ಬಿಟ್ಟು ಅವಳು ಡೈವರ್ಸ್ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಏನೇನೇನೋ ಫಿಟ್ಟಿಂಗ್ ಇಕ್ಕಿ ಎಲ್ಲ ಮಾಡಿವ್ನಿ. ಆದರೆ ಏನೂ ಆಯ್ತಾ ಇಲ್ಲ. ಏನು ಮಾಡಬೇಕೋ ಏನೋ ಗೊತ್ತಾಯ್ತಿಲ್ಲ. ಈಗ ಇವಳು ಮನೆಯಾಳಿ ಕೊದ್ದಿ ಅವಳಿರಗಂಟ ಇವಳೇನೋ ನನ್ನ ಮಗಳು ಮಾತು ಕೇಳಕ್ಕಿಲ್ಲ. ಮೊದಲು ಇದ್ಲಲ್ಲ ಪ್ರೇಮ ಅವಳಲ್ಲ ನಿಮ್ಮ ಅತ್ತಿಗೆ, ಆ ಹುಡುಗಿ ಮಾತನ್ನ ಮೊದಲು ಸಂದಕ್ಕೆ ಕೇಳೋಳು. ಇವಾಗ ಅವಳ ಮಾತನ್ನೂ ಕೇಳ್ದಿದ್ದಂಗೆ ಆಗೋಗ್ಬಿಟ್ಟೈತೆ. ಛೇ, ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಸರಿಯತ್ತೆ, ಆಯಿತು. ಹಾಂ, ನೋಡಿ ಪ್ರಯತ್ನ ಪಡ್ತಾ ಇರಿ ನೀವೂ. ನಾನು ಬೇರೆ ಕಡೆಯಿಂದನೂ ಪ್ರಯತ್ನನ ಪಡ್ತೀನಿ, ಸರಿನಾ? ನೋಡೋಣ. ನಾನು ಏನಾನ ಒಂದು ಪ್ಲಾನ್ ಮಾಡ್ತೀನಿ ನಾನು. ನೀವು ನೋಡಿ, ನೀವು ಕೈಲಾದಷ್ಟು ನೀವು ನನಗೆ ಸಹಾಯ ಮಾಡಿ. ನಿಮ್ಮ ಮಗಳು ಜೀವನನ ಬಂಗಾರ ಮಾಡ್ತೀನಿ. ಸರಿ ಹೇಳಿ ಅಂದರೆ, ಆ ಪೊದ್ದಿರೋ ಗಂಟ ನನ್ನ ಮಗಳು ಅವಳ ಮಾತೇನೇನು ಯಾಕೆ ಹೇಳ್ತಾ ಇದ್ದಾಳೆ? ಈ ಪೊದ್ದಿನ ಹೆಂಗಾರ ಮಾಡಿ ಇಲ್ಲಿಂದ ಓಡಿಸ್ಬಿಟ್ರೆ ಅವಾಗ ನೋಡು ಎಲ್ಲರ ಜೀವನನೂ ಸೆಟ್ಲ್ ಆಯ್ತದೆ. ನೋಡೋಣ ಇರಿಯತ್ತೆ, ಇದಕ್ಕೇನಾದರೂ ಒಂದು ಪ್ಲಾನ್ ಮಾಡ್ತೀನಿ. ಸರಿ ಹೇಳಿ ಅಂದರೆ. ಲೇ ರಾಧಾ, ನನ್ನೇ ಆಟ ಆಡಿಸ್ತಿದ್ಯೇನೆ ನೀನು? ಕಂತ್ರಿ, ನಿನ್ನಿಂದ ನೆನೆಯ ಇಷ್ಟೆಲ್ಲ ಆಯ್ತಿರೋದು ಅಂತಂದರೆ, ಡೈವರ್ಸ್ ಬಿಸಾಕಿದ್ರೆ ನೆಮ್ಮದಿಯಾಗನ ಇತ್ತಿದ್ವಿ ತಾನೇ ನಾವು. ನಾವೂ ನೆಮ್ಮದಿಯಾಗಿರಕ್ಕೆ ಕೊಡೋಕ್ಕಿಲ್ಲ, ಇವಳು ನೆಮ್ಮದಿಯಾಗಿರಕ್ಕಿಲ್ಲ. ಥೂ.